ಬಾಂಗ್ಲಾದೇಶ್ ಕೂಡ ಆಪೋಸ್ ಆಗೋದಕ್ಕೆ ಶುರುವಾಗಿದೆ. ಭಾರತನ ಹೇಗಾದ್ರೂ ತುಳಿಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಮೊದಲನೇ ರಾಷ್ಟ್ರ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರುವಂತ ಮೊದಲನೇ ರಾಷ್ಟ್ರ ಚೈನಾದವ್ರದ್ದು ಪ್ರಾಡಕ್ಟ್ ಗಳ ಮೇಲೆ ಬಾಯ್ಕಾಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ನಮ್ಮ ದೇಶದವ್ರಿಗೆ ಮೆಮೊರಿ ಪವರ್ ಕಡಿಮೆ ಅಂತ ಹೇಳ್ತೀವಲ್ಲ, ಏನು ಮಾಡೋದಕ್ಕೂ ಆಗೋದಿಲ್ಲ. 2 years 3 years ಆಗ್ತಾ ಇದ್ದಂಗೆ ಮತ್ತೆ ಅದೇ ಪ್ರಾಡಕ್ಟ್ ನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಮಿತ್ರ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳಾಗಿ ಬದಲಾಗ್ತಾ ಇದ್ದಾವೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ಯಾವ್ಯಾವ ರಾಷ್ಟ್ರಗಳು ನಮ್ಮ ಶತ್ರುಗಳಾಗಿ ಬದಲಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಮಗೆ ಆಲ್ರೆಡಿ ತುಂಬಾ ಟಿವಿ ಚಾನೆಲ್ಗಳಲ್ಲಿ ನ್ಯೂಸ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇದು ತುಂಬಾ ಸಾಧಾರಣ ವಿಷಯ ಅಂತ ಕೆಲವೊಬ್ರಿಗೆ ಅನಿಸ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಕಷ್ಟಗಳು ಅನುಭವಿಸಲೇಬೇಕಾಗತ್ತೆ. ನಾವು ಕಾಲಜ್ಞಾನನ ಸೈನ್ಸ್ಗೆ ಪ್ಲೇಸ್ ಆಗುವಂತ ವಿಷಯಗಳಿಗೆ ರಿಲೇಟ್ ಮಾಡ್ತಾ ಇರ್ತೀವಿ. ಕಾರಣ ಇಷ್ಟೇ, ನಮ್ ಸುತ್ತಮುತ್ತ ಆಗ್ತಾ ಇರುವಂತ ವಿಷಯಗಳು ಕಾಲಜ್ಞಾನದಲ್ಲಿ ಯಾವ ರೀತಿ ಬರ್ದಿದ್ರು ಅದೇ ರೀತಿ ನಡೀತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ನೇಬರ್ ಅಂದ್ರೆ ನಮ್ಮ ನೆರೆಹೊರೆ ರಾಷ್ಟ್ರಗಳಾಗಿದ್ದಂತ ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಭೂತಾನ್, ಚೈನಾ, ಇನ್ನ ಪಾಕಿಸ್ತಾನ್, ಮಾಲ್ಡೀವ್ಸ್, ಮಯನ್ಮಾರ್, ನೇಪಾಳ್ ಮತ್ತೆ ಶ್ರೀಲಂಕಾ, ಇಷ್ಟು ನಮ್ಮ ನೆರೆಹೊರೆ ರಾಷ್ಟ್ರಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಆಫ್ಘಾನಿಸ್ತಾನ ಫಸ್ಟ್ ಬರುತ್ತೆ. ಆಫ್ಘಾನಿಸ್ತಾನದ ಒಂದು ಸಣ್ಣ ಬಾರ್ಡರ್ ನಮ್ಮ ದೇಶದ ಜೊತೆ ಹಂಚ್ಕೊಂಡಿದೆ. ಆದ್ರೆ ಆಫ್ಘಾನಿಸ್ತಾನ ಜೊತೆ ಅಂತ ಏನು ಬ್ಯಾಡ್ ರಿಲೇಷನ್ ಇಂಡಿಯಾಗೆ ಇಲ್ಲ. ಒಂದು ಒಳ್ಳೆ ರಿಲೇಶನ್ಶಿಪ್ ಇದೆ, ಒಳ್ಳೆ ಇಂಟ್ರಾಕ್ಷನ್ ಇದೆ. ಅದನ್ನ ಬಿಟ್ರೆ ಭೂತಾನು, ಮಯನ್ಮಾರು, ಈ 2 ರಾಷ್ಟ್ರಗಳು ಸಣ್ಣ ರಾಷ್ಟ್ರಗಳು ಆದ್ರೂ ಕೂಡ ಅದ್ರ ಸಪೋರ್ಟ್ ಅನ್ನೋದು ಇಂಡಿಯಾಗೆ ಬೇಕಾಗುತ್ತೆ. ತುಂಬಾ ಜನ ಭೂತಾನೀಸು, ಮಯನ್ಮಾರ್ ಅಲ್ಲಿರೋರು ಬಂದು ಭಾರತದಲ್ಲಿ ಬದುಕ್ತಾ ಇದ್ದಾರೆ, ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ದೇಶದಿಂದ ಆ ದೇಶಗಳಿಗೂ ಕೂಡ ತುಂಬಾನೇ ಸಪೋರ್ಟ್ ಅನ್ನೋದು ಮಾಡ್ತಾನೆ ಇದ್ದೀವಿ. ಅದ್ರ ಜೊತೆಗೆ ನಾವು ಮಾಲ್ಡೀವ್ಸ್ಗೆ ಇಷ್ಟು ವರ್ಷ ಎಷ್ಟು ಸಪೋರ್ಟ್ ಮಾಡಿದ್ದೀವಿ ಅನ್ನೋದು ಗೊತ್ತು. ಅದನ್ನೆಲ್ಲ ಗೊತ್ತಿದ್ದು ಕೂಡ ಈಗ ಮಾಲ್ಡೀವ್ಸ್ ತಿರುಗಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ಬಾಯ್ಕಾಟ್ ಇಂಡಿಯಾ ಅಂತ ಮಾಡ್ತಾ ಇದೆ. ಅಂದ್ರೆ ಇಂಡಿಯಾದ ವಸ್ತುಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ಇಂಡಿಯನ್ ಮಿಲಿಟರಿನವರು ಮಾರ್ಚ್ 24 ಒಳಗಡೆ ಭಾರತಕ್ಕೆ ವಾಪಸ್ ಹೋಗಿ ಮಾಲ್ಡೀವ್ಸ್ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಭಾರತನ ದ್ವೇಷಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಸುಮಾರು 50 ವರ್ಷಗಳಿಂದನೂ ಭಾರತ ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡ್ತಾನೆ ಇತ್ತು. ಅಂಥದ್ರಲ್ಲಿ ಈಗ ಪೊಲಿಟಿಕ್ಸ್ಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಜನ ಯಾವ ರೀತಿ ಬದಲಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಚೈನಾ ಸಪೋರ್ಟ್ ಮಾಡ್ತಾ ಇದೆ, ಆ ಕಡೆ ಟರ್ಕಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಮಾಲ್ಡೀವ್ಸ್ ಪ್ರೆಸಿಡೆಂಟ್ ಈಗ ಅಲ್ಲಿರುವಂತ ರೂಲ್ಸ್ಗಳನ್ನ ಬದಲಾಯಿಸೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ದೇಶನ ದ್ವೇಷಿಸೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರ ರಾಷ್ಟ್ರ ಆಗಿದ್ದಂತ ಮಾಲ್ಡೀವ್ಸ್ ಈಗ ಶತ್ರು ರಾಷ್ಟ್ರ ಆಗಿ ಬದಲಾಗ್ತಾ ಇದೆ. ಚೈನಾ ಅವರ ನೆಲೆಗಳನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಜಾಗಗಳನ್ನ ಹುಡುಕ್ತಾ ಇರತ್ತೆ. ಅದೇ ರೀತಿ ಈಗ ಮಾಲ್ಡೀವ್ಸ್ ಅಲ್ಲಿ ಭಾರತದ ಸೇನೆ ಅನ್ನೋದಿತ್ತು. ಅಲ್ಲಿ ಭಾರತದ ಸಮುದ್ರ ತೀರಗಳನ್ನ ಕಾಪಾಡೋದಕ್ಕೆ ಭಾರತದ ಸೇನೆ ಇತ್ತು. ಇನ್ನು ಮಾಲ್ಡೀವ್ಸ್ಗೂ ನಮ್ಮ ಸೇನೆಯಿಂದ ಸಪೋರ್ಟ್ ಅನ್ನೋ ಸಿಗ್ತಾ ಇತ್ತು. ಕರೋನಾ ಟೈಮಲ್ಲಿ ಕೂಡ ನಮ್ಮ ದೇಶದವರು ಮಾಲ್ಡೀವ್ಸ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಮರ್ತಿರುವಂತ ಮಾಲ್ಡೀವ್ಸ್ ಈಗ ಬಾಯ್ಕಾಟ್ ಇಂಡಿಯಾ ಪ್ಲಸ್ ಇಂಡಿಯನ್ಸ್ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಈ ರೀತಿ ಬಾಯ್ಕಾಟ್ಗಳು ತುಂಬಾ ಸಲ ಆಗಿದೆ. ಅದರಲ್ಲೂ ಚೈನಾದವ್ರದ್ದು ಪ್ರಾಡಕ್ಟ್ ಗಳ ಮೇಲೆ ಬಾಯ್ಕಾಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ನಮ್ಮ ದೇಶದವ್ರಿಗೆ ಮೆಮೊರಿ ಪವರ್ ಕಡಿಮೆ ಅಂತ ಹೇಳ್ತೀವಲ್ಲ, ಏನು ಮಾಡೋದಕ್ಕೂ ಆಗೋದಿಲ್ಲ. 2 years 3 years ಆಗ್ತಾ ಇದ್ದಂಗೆ ಮತ್ತೆ ಅದೇ ಪ್ರಾಡಕ್ಟ್ ನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆಪ್ಷನ್ ಇರೋದಿಲ್ಲ. ಆ ತರ ಲೈಫ್ ಸ್ಟೈಲ್ ನಾವು ಬದುಕ್ತಾ ಇದ್ದೀವಿ. ಕಾರಣ ನಮ್ಮ ದೇಶದಲ್ಲಿ ರೆಡಿ ಆಗುವಂತ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಕಡಿಮೆ ರೇಟ್ ಎಲ್ಲಿರುತ್ತೆ ಅಲ್ಲಿ ಹೊರಟೋಗೋದು ನಮ್ಮ ಜನರ ಬುದ್ಧಿ. ಅದನ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಇದಕ್ಕೋಸ್ಕರನೇ ಬಾಯ್ಕಾಟ್ ಚೈನಾ ಏನು ವರ್ಕ್ ಆಗ್ಲಿಲ್ಲ. ಈಗಲೂ ಕೂಡ ಸ್ಪೂನ್ ಇಂದ ಹಿಡಿದು ದೊಡ್ಡ ಮಿಷಿನರಿ ತನಕ ನಾವು ಚೈನಾದಿಂದನೇ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅಷ್ಟ್ರ ಮಟ್ಟಿಗೆ ಚೈನಾ ಮೇಲೆ ಡಿಪೆಂಡ್ ಆಗ್ತಾ ಇದೆ ಭಾರತ. ಆದ್ರೆ ಚೈನಾದವರು ಭಾರತದ ಮೇಲೆ ಡಿಪೆಂಡ್ ಆಗದೆ ಇರೋ ಹಾಗೆ ಅವರು ತುಂಬಾನೇ ಚೆನ್ನಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಿಂದ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ಅವ್ರ ದೇಶದಲ್ಲಿ ಅಸೆಂಬ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅವರು ಯಾವುದೇ ದೇಶದ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ. ಆದ್ರೆ ನಮ್ಮ ಭಾರತದಲ್ಲಿರುವಂತ ಜನರು ಮೇಕ್ ಇನ್ ಇಂಡಿಯಾ ಬಂತು, ಇನ್ನ ಬೇರೆ ಬೇರೆ ಎಷ್ಟೋ ಹೊಸ ಪ್ರಾಜೆಕ್ಟ್ಗಳು ಬಂದ್ರು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದೀವಿ. ಇನ್ನ ಅದನ್ನ ಬಿಟ್ಟು ಮೇನ್ ವಿಷಯಕ್ಕೆ ಮಾತಾಡೋದಾದ್ರೆ, ನಮ್ಮ ಶತ್ರು ರಾಷ್ಟ್ರಗಳು ಈಗ ನಮಗ್ ಗೊತ್ತಿರೋ ಹಾಗೆ, ಶತ್ರು ಅಂದ್ರೆ ಮೊದಲು ಪಾಕಿಸ್ತಾನ ಕೂಡ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು ಯಾವುದೋ ಒಂದು ಕಾಲದಲ್ಲಿ, ಒಂದು 75 ವರ್ಷದ ಮುಂಚೆ. ಭಾರತ ಡಿವೈಡ್ ಆದ ಮೇಲೆ ಮಿತ್ರ ರಾಷ್ಟ್ರ ಆಗಿದ್ದಂಥದ್ದು ಶತ್ರು ರಾಷ್ಟ್ರ ಆಗೋದಕ್ಕೆ ಶುರುವಾಯಿತು. ಅಲ್ಲಿರೋ ಜನ ಕೆಟ್ಟವರು ಅಂತಲ್ಲ, ಅಲ್ಲಿರುವಂತ ವ್ಯವಸ್ಥೆ ಕೆಟ್ಟದು, ಅಲ್ಲಿರುವಂತ ಅಧಿಕಾರಿಗಳು ಕೆಟ್ಟವರಾಗಿದ್ದಾರೆ. ಅಧಿಕಾರದ ಆಸೆ ಪ್ಲಸ್ ದುಡ್ಡಿನ ಆಸೆ
ಇದೆಲ್ಲ ಸೇರ್ಕೊಂಡು ಮನುಷ್ಯ ಯಾವ ಲೆವೆಲ್ಗಾದ್ರೂ ಹೋಗ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಯಿತು. ಪಾಕಿಸ್ತಾನ ಮಿತ್ರ ರಾಷ್ಟ್ರ ಆಗಿದ್ದು ಶತ್ರು ರಾಷ್ಟ್ರ ಆಗಿ ಬದಲಾಯಿತು. ಅದೇ ರೀತಿ ಚೈನಾ ಜೊತೆ ಕೂಡ ಯಾವುದೇ ರೀತಿ ಕಾಂಪಿಟೇಷನ್ ಅನ್ನೋದಿರಲಿಲ್ಲ, ಯಾವುದೇ ರೀತಿ ದ್ವೇಷ ಅನ್ನೋದಿರಲಿಲ್ಲ. ಅಲ್ಲೂ ಕೂಡ ಅಧಿಕಾರಶಾಹಿ, ಅಲ್ಲಿ ಬಂದಂಥ ಪ್ರತಿನಿಧಿಗಳು, ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಅವರ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಅಧಿಕಾರಗಳನ್ನ ಪಡ್ಕೊಳ್ಳೋದಕ್ಕೆ ಕೆಲವಷ್ಟು ಜನಕ್ಕೆ ಆಸೆಗಳನ್ನ ತೋರಿಸೋದಕ್ಕೆ ಈ ರೀತಿ ಭಾರತದ ಮೇಲೆ ದ್ವೇಷ ಹುಟ್ಟಿಸ್ತಾ ಹೋದ್ರು. ಈಗ ಚೈನಾ ಕೂಡ ಭಾರತನ ದ್ವೇಷಿಸ್ತಾ ಇದೆ. ಇದು ಕೂಡ ನಮ್ಮ ಶತ್ರು ರಾಷ್ಟ್ರ ಆಗಿದೆ. ಅದ್ರ ಜೊತೆಗೆ ಶ್ರೀಲಂಕಾ ಬಗ್ಗೆ ನಮಗೆ ಗೊತ್ತು. ಶ್ರೀಲಂಕಾ ತುಂಬಾ ಮಿತ್ರ ರಾಷ್ಟ್ರ. ಏತಕ್ಕೆ ಅಂದ್ರೆ ಅಲ್ಲಿರೋರು ಕೂಡ ನಮ್ಮ ದೇಶದಿಂದ ಹೋಗಿರೋಂಥ ಎಷ್ಟೋ ಜನ ಅಲ್ಲಿ ಮಾತಾಡೋದು ಕೂಡ ತಮಿಳು ಭಾಷೆನೇ. ನಮ್ಮ ದೇಶದಲ್ಲಿರೋರು ಕೂಡ ತಮಿಳು ಮಾತಾಡೋರು ತುಂಬಾ ಜನ ಇದ್ದಾರೆ. ಎಲ್ಲರೂ ಮಿತ್ರರಾಗೇ ಇದ್ರು. ಸಣ್ಣ ಪುಟ್ಟ ಸಿವಿಲ್ ವಾರ್ಗಳು ಶ್ರೀಲಂಕಾದಲ್ಲಿ ನಡೀತಾ ಇತ್ತು. ಅವುಗಳಿಗೆ ಭಾರತ ಸಪೋರ್ಟ್ ಮಾಡ್ತು. ಅಲ್ಲಿ ಸಿವಿಲ್ ವಾರ್ಗಳನ್ನ ನಿಲ್ಲಿಸೋದಕ್ಕೆ ಅಲ್ಲಿ ಗೌರ್ಮೆಂಟ್ಗೆ ಭಾರತ ಸಪೋರ್ಟ್ ಮಾಡೋದಕ್ಕೆ ಶುರು ಆಯಿತು. ಇದರಿಂದ ಅಲ್ಲಿ ಬೇಜಾರಾದ ಕೆಲವಷ್ಟು ಗುಂಪುಗಳು, ಸಂಘಟನೆಗಳು ಏನ್ ಮಾಡಿದ್ವು, ಆಪೋಸಿಷನ್ ಪಾರ್ಟಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರುವಾದವು. ಅವಾಗಿಂದ ಇಂಡಿಯಾನ ಆಪೋಸ್ ಮಾಡೋದಕ್ಕೆ ಶ್ರೀಲಂಕಾ ಕೂಡ ಶುರು ಮಾಡ್ತು. ಅದರಿಂದ ಶ್ರೀಲಂಕಾದಲ್ಲಿ ಚೈನಾ ಹೋಗಿ ಸಣ್ಣ ಪುಟ್ಟ ಅವರ ಬೇಸ್ಗಳನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತು. ಚೈನಾ ಮಿಲಿಟರಿ ಕ್ಯಾಂಪ್ಗಳನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತು. ಭಾರತನ ಹೇಗಾದ್ರೂ ತುಳಿಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಮೊದಲನೇ ರಾಷ್ಟ್ರ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರೋಂಥ ಮೊದಲನೇ ರಾಷ್ಟ್ರ ಚೈನಾ. ಭಾರತ ಆಲ್ರೆಡಿ ಜನಸಂಖ್ಯೆನಲ್ಲಿ ಚೈನಾನ ಮೀರಿಸಿದೆ. ಇನ್ನ ಬೇರೆ ಬೇರೆ ವಿಷಯದಲ್ಲಿ ಭಾರತ ಮುಂದೆ ಹೋಗ್ತಾ ಇರೋದನ್ನ ಸಹಿಸ್ಕೊಳ್ಳೋದಕ್ಕೆ ಚೈನಾಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಚೈನಾದವರು ಫಸ್ಟ್ ಭಾರತನ ತುಳಿದ್ರೆ ನಂಬರ್ 1 ಪಟ್ಟಾನ ಈಸಿಯಾಗಿ ಪಡಿಬಹುದು ಅನ್ನೋ ಒಂದು ಆಸೆನಲ್ಲಿ ಅಲ್ಲಿರುವಂಥ ಜನರಿಗೆ ಆಸೆ ಹುಟ್ಟಿಸಿ ಚೈನಾದವರು ಭಾರತನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಆಗ್ಬೇಕಾಗಿದ್ದಂಥ ಕಂಟ್ರಿಗಳನ್ನ ಅವರ ತೆಕ್ಕೆಗೆ ಸೇರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಹೇಗಿದ್ರು ಭಾರತದ ಜೊತೆ ಯುದ್ಧ ಮಾಡ್ತಾ ಇತ್ತು. ಆ ರಾಷ್ಟ್ರನ ಹೇಗಾದ್ರೂ ಮಾಡಿ ಅವ್ರ ತೆಕ್ಕೆಗೆ ಸೇರಿಸ್ಕೊಳ್ಳೋಣ ಅಂತ ಈಗ ಚೈನಾ, ಪಾಕಿಸ್ತಾನ ಮಿತ್ರ ರಾಷ್ಟ್ರ ಆಗಿದ್ದಾವೆ, ಭಾರತಕ್ಕೆ ಆಪೋಸಿಟ್ ಆಗಿದ್ದಾವೆ. ಶತ್ರುವಿನ ಶತ್ರು ಮಿತ್ರ ಅಂತ ಯಾವ ರೀತಿ ಹೇಳ್ತಾರೋ ಆ ಪಾಲಿಸಿ ಫಾಲೋ ಮಾಡ್ತಾ ಇದೆ ಚೈನಾ. ಅದ್ರ ಜೊತೆಗೆ ಶ್ರೀಲಂಕಾನು ಕೂಡ ಚೈನಾಗೆ ಮಿತ್ರ ರಾಷ್ಟ್ರ ಆಯಿತು. ಈಗ ಮಾಲ್ಡೀವ್ಸ್ ಕೂಡ ಅದೇ ದಾರಿಗೆ ಹೋಯ್ತು. ಚೈನಾ ಸಪೋರ್ಟ್ ತಗೊಳ್ತೀವಿ ಅನ್ನೋ ಒಂದು ಆಸೆನಲ್ಲಿ ಮಾಲ್ಡೀವ್ಸ್ ಭಾರತಕ್ಕೆ ಅಪೋಸ್ ಆಗಿದೆ, ಭಾರತನ ದ್ವೇಷಿಸ್ತಾ ಇದೆ. ಭಾರತದವರು ಮಾಲ್ಡೀವ್ಸ್ ಬಿಟ್ಟು ತೊಲಗಿ ಅಂತ ಹೇಳಿ ಹೊಸ ಕರೆಗಳನ್ನ ಕೊಡ್ತಾ ಇದೆ. ಈ ರೀತಿ ಚೈನಾ ಮಾಡ್ತಾ ಇರುವಂತ ಒಂದು ಕುತಂತ್ರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಹೊಸದೊಂದು ಶುರು ಆಗ್ತಾ ಇರೋದು ನಮಗ್ ಗೊತ್ತಿರೋ ಹಾಗೆ ಈಗಾಗಲೇ ಮೊದಲೇ ಹೇಳಿದೆ, ಪಾಕಿಸ್ತಾನ ನಮ್ಮ ನೈಬರು, ಅದು ಶತ್ರು ರಾಷ್ಟ್ರ. ಚೈನಾ ಶತ್ರು ರಾಷ್ಟ್ರ ಆಯಿತು. ಶ್ರೀಲಂಕಾ ಕೂಡ ಒಂದು ಪೋರ್ಷನ್ ಅಲ್ಲಿ ಶತ್ರು ರಾಷ್ಟ್ರ ಆಗೋಗ್ತಾ ಬಂತು. ಇನ್ನ ಮಾಲ್ಡೀವ್ಸ್ ಕೂಡ ಶತ್ರು ರಾಷ್ಟ್ರ ಆಗಿ ಬದಲಾಗ್ತಾ ಇದೆ. ಕಾರಣ ಸೋಷಿಯಲ್ ಮೀಡಿಯಾಗಳು ಕೂಡ ತುಂಬಾ ಇಂಪ್ಯಾಕ್ಟ್ ನ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಒಂದು ಸಣ್ಣ ವಿಷಯನ ದೊಡ್ಡ ಮಟ್ಟದಾಗಿ ಪ್ರಚೋದನೆ ಕೊಟ್ಟು ಅದರಿಂದ ಮಾಲ್ಡೀವ್ಸ್ ಭಾರತದ ಸಂಬಂಧ ಅನ್ನೋದು ಒಡೆದೋಯ್ತು. ಅದಕ್ಕೆ ನಮ್ಮ ದೇಶದವರು ಕಾರಣ ಆಗಿರ್ಬೋದು, ಆ ದೇಶದವ್ರ ಕಾರಣ ಆಗಿರ್ಬೋದು. ಎರಡೂ ದೇಶದವ್ರು ಸೋಷಿಯಲ್ ಮೀಡಿಯಾ ಅನ್ನೋದು ದೇಶಗಳನ್ನ ಹಾಳು ಮಾಡ್ತಾ ಇದೆ. ಅದನ್ನೇ ಕಾಲಜ್ಞಾನಿಗಳು ಹೇಳಿದ್ರು, ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ದೇಶಗಳನ್ನ ಹಾಳು ಮಾಡುತ್ತೆ, ದೇಶಗಳ ಸಂಬಂಧಗಳನ್ನ ಹಾಳು ಮಾಡುತ್ತೆ, ಒಡೆದಾಡ್ಕೊಂಡು ಜನ ಸಾಯ್ತಾರೆ ಅಂತ ಹೇಳಿದ್ರಲ್ಲ, ಅಂಥದ್ದು ಈಗ ನಡೀತಾ ಇದೆ. ಓಕೆ, ಅದನ್ನ ಬಿಟ್ಟು ಮುಂದಕ್ಕೆ ಬರೋದಾದ್ರೆ ಬಾಂಗ್ಲಾದೇಶಲ್ಲಿ ಈಗಿರುವಂತ ಪ್ರಧಾನಿ 4 ಟರ್ಮ್ ಇಂದ ಅವರೇ ಕಂಟಿನ್ಯೂಸ್ ಆಗಿ ಪ್ರಧಾನಿ ಆಗಿದ್ದಾರೆ. ಅವ್ರಿಗೆ ತುಂಬಾನೇ ಭಾರತದಿಂದ ಸಪೋರ್ಟ್ಗಳು ಸಿಕ್ಕಿದೆ. ಭಾರತ ಎಷ್ಟೋ ಸಾವಿರಾರು ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿಕೊಟ್ಟಿದೆ, ಜಾಬ್ಗಳು ಕ್ರಿಯೇಟ್ ಮಾಡಿಕೊಟ್ಟಿದೆ, ಎಲ್ಲ ಮಾಡಿಕೊಟ್ಟಿದ್ರು ಕೂಡ ಅಲ್ಲಿ ಕೆಲವಷ್ಟು ಜನ ಭಾರತನ ದ್ವೇಷಿಸೋರಿದ್ದಾರೆ. ಕಾರಣ ಪೊಲಿಟಿಕ್ಸ್. ಅಲ್ಲೂ ಕೂಡ ಈ ಪೊಲಿಟಿಕ್ಸ್ ಅನ್ನೋದು ವರ್ಕ್ ಆಗ್ತಾ ಇದೆ. ಆಪೋಸಿಷನ್ ಪಾರ್ಟಿ ಲೀಡರ್, ಅಲ್ಲಿರುವಂತ ಆಪೋಸಿಷನ್ ಪಾರ್ಟಿ ಲೀಡರ್ ಮೇಲೆ ಈಗ ಆಲ್ರೆಡಿ ತುಂಬಾ ಕೇಸ್ಗಳು ಇರೋದ್ರಿಂದ ಅವ್ರು ಅಲ್ಲಿಂದ ಲಂಡನ್ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅಲ್ಲಿಂದಾನೇ ಈ ಸಂಘಟನೆಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ. ಈಗ ಮಾಲ್ಡೀವ್ಸ್ ಅವರು ಹೇಗೆ ಭಾರತೀಯರನ್ನ ಆ ದೇಶ ಬಿಟ್ಟು ತೊಲಗಿ ಅಂದ್ರೋ ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಈ ರೀತಿ ಸಂಘಟನೆಗಳು ಈಗ ಶುರು ಮಾಡಿದೆ. ಭಾರತೀಯರೆಲ್ಲ ವಾಪಸ್ಸು ಭಾರತಕ್ಕೆ ಹೋಗಿ ಬಾಯ್ಕಟ್ ಇಂಡಿಯನ್ ಪ್ರಾಡಕ್ಟ್ಸ್ ಅಂತ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವಷ್ಟು ಕಮೆಂಟ್ಗಳನ್ನ, ಕೆಲವಷ್ಟು ವಿಷಯಗಳನ್ನ ಹಾಕಿ ಭಾರತೀಯರನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೂ ಕೂಡ ಚೈನಾ ಸಪೋರ್ಟೇ ಇರೋದು. ಇನ್ನ ಟಿಬೇಟ್ ಸರೌಂಡಿಂಗ್ ಅಲ್ಲಿ ನಮಗೆ ಗೊತ್ತಿರೋ ಟಿಬೇಟ್ ತುಂಬಾ ಆಪ್ತ ರಾಷ್ಟ್ರ ಆಗಿತ್ತು. ಟಿಬೇಟ್ ಅಲ್ಲಿರೋ ಎಷ್ಟೋ ಜನ ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ, ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಅಂತ ಟಿಬೇಟನ್ನ ಕೂಡ ಕೆರಳಿಸಿ
ಕುತಂತ್ರ ಬುದ್ಧಿಯಿಂದ ಚೈನಾ ಭಾರತದ ಶತ್ರು ರಾಷ್ಟ್ರ ಆಗಿ ಬದಲಾಯಿಸುವ ಒಂದು ಪ್ರಯತ್ನ ಮಾಡ್ತಾ ಇದೆ. ಕಾರಣ ಭಾರತದ ಸುತ್ತ ಇರುವಂತ ಈ ನೆರೆಹೊರೆ ರಾಷ್ಟ್ರಗಳನ್ನ ಚೈನಾ ತೆಕ್ಕೆಗೆ ತಗೊಂಡ್ಬಿಟ್ರೆ ಯಾವತ್ತಾದ್ರೂ ಭಾರತದ ಮೇಲೆ ದಾಳಿ ಮಾಡುವಾಗ ಸಪೋರ್ಟಿಗೆ ಯಾರು ಇರೋದಿಲ್ಲ ಅನ್ನೋದು ಚೈನಾ ಪ್ಲಾನು. ನಾವು ಅಮೆರಿಕಾನ ನಂಬ್ಕೊಂಡಿದ್ದೀವಿ, ರಷ್ಯಾನ ನಂಬ್ಕೊಂಡಿದ್ದೀವಿ, ನಮ್ಮ ಸಪೋರ್ಟ್ ಬರ್ತಾರೆ ಅಂತ. ಆದ್ರೆ ಕೆಲವಷ್ಟು ಕಾಲಜ್ಞಾನಿಗಳು ಮೊದಲೇ ಬರೆದ್ಬಿಟ್ಟಿದ್ರು ಭಾರತ ಒಬ್ಬಂಟಿಯಾಗಿ ಹೋರಾಡಬೇಕಾಗತ್ತೆ. ಅಮೆರಿಕ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಯುದ್ಧಗಳಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ, ಆದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ, ಅಂತ ಪರಿಸ್ಥಿತಿಗೆ ತಂದಿಡ್ತಾರೆ. ಇನ್ನು ರಷ್ಯಾ ಒಳ್ಳೆ ಸಂಬಂಧ ಇದೆ ಭಾರತದ ಜೊತೆ, ಆದ್ರೆ ಅಲ್ಲೂ ಕೂಡ ಚೈನಾ ಹೋಗಿ ಕುತಂತ್ರ ಬುದ್ಧಿ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ತಾನೆ ಇದೆ. ಯಾವಾಗ ಬೇಕಾದ್ರೂ ಏನಾದ್ರೂ ಆಗಬಹುದು ಪೊಲಿಟಿಕ್ಸು ಅಧಿಕಾರ, ಹಣದ ಆಸೆ ಅನ್ನೋದು ಯಾವ ದೇಶನ ಬೇಕಾದ್ರೂ ನಾಶ ಮಾಡುತ್ತೆ, ಯಾವ ದೇಶನ ಬೇಕಾದ್ರೂ ಕಟ್ಟುತ್ತೆ. ಅದೇ ರೀತಿ ಇಲ್ಲಿರುವಂತ ಚೈನಾ ಕುತಂತ್ರ ಬುದ್ಧಿಯಿಂದ ಚೈನಾ ನಂಬರ್ 1 ಆಗ್ಬೇಕು ಅನ್ನೋ ಒಂದು ಬುದ್ಧಿಯಿಂದ ಭಾರತನ ತುಳಿಲೇಬೇಕು ಅಂತ ಚೈನಾ ಸಿದ್ಧ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನಾವು ನೋಡ್ತಾ ಇರೋದು ಎಷ್ಟು ನಮ್ಮ ನೆರೆಹೊರೆ ರಾಷ್ಟ್ರಗಳಿದ್ವೋ ಎಲ್ಲಾ ರಾಷ್ಟ್ರಗಳು ನಮ್ಮ ಶತ್ರು ರಾಷ್ಟ್ರಗಳಾಗಿ ಬದಲಾಗ್ತಾ ಇದ್ದಾವೆ. ಸದ್ಯಕ್ಕೆ ಉಳ್ಕೊಂಡಿರುವಂತದ್ದು ಒಂದು 2-3 ರಾಷ್ಟ್ರಗಳು ಮಾತ್ರ ಇದೆ. ಭೂತಾನ್, ಮಯನ್ಮಾರ್, ಆಫ್ಘಾನಿಸ್ತಾನ್, ಈ 2-3 ನೆರೆಹೊರೆ ರಾಷ್ಟ್ರಗಳು ಬಿಟ್ರೆ ಇನ್ನೆಲ್ಲ ಕೂಡ ನಮ್ಮ ದೇಶದ ಆಪೋಸಿಟ್ ತಿರುಗ್ತಾ ಇದೆ. ನೇಪಾಳಲ್ಲೂ ಕೂಡ ಇದ್ದಂತ ನಮ್ಮ ಸೈನಿಕರ ಜೊತೆ ಯುದ್ಧಗಳನ್ನ ನಡೆಸೋ ಲೆವೆಲ್ಗೆ ನೇಪಾಳೀಸ್ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಚೈನಾದವರ ಬೆಂಬಲ ಅನ್ನೋದಿದೆ. ನಾವು ಇದರಲ್ಲಿ ತಿಳ್ಕೊಳ್ತಾ ಇರೋದೇನಂದ್ರೆ ಕಾಲಜ್ಞಾನಿಗಳು ಯಾವಾಗ್ಲೂ ಬರೆದಿದ್ರು ನಮ್ಮ ನೆರೆಹೊರೆ ಮಿತ್ರ ರಾಷ್ಟ್ರಗಳು ಒಂದಲ್ಲ ಒಂದು ದಿನ ಶತ್ರು ರಾಷ್ಟ್ರಗಳಾಗಿ ಬದಲಾಗ್ತವೆ, ಎಲ್ಲರೂ ಸೇರಿ ಭಾರತದ ಮೇಲೆ ಯುದ್ಧನ ಸಾರ್ತಾರೆ ಅಂತ. 9 ರಾಷ್ಟ್ರಗಳ ಪೈಕಿ ಒಂದು 6 ರಾಷ್ಟ್ರಗಳು ಆಲ್ರೆಡಿ ಶತ್ರು ರಾಷ್ಟ್ರಗಳಾಗಿ ಬದಲಾಗ್ತಾ ಇದ್ದಾವೆ. ಇನ್ನು ಉಳ್ಕೊಂಡಿರುವಂತ 2-3 ರಾಷ್ಟ್ರಗಳು ಬದಲಾಗೋ ಪರಿಸ್ಥಿತಿ ಬಂದ್ರು ಬರ್ಬೋದು ಮುಂದಿನ ದಿನಗಳಲ್ಲಿ. ಎಂತಕ್ಕೆ ಅಂದ್ರೆ ಸಣ್ಣ ಸಣ್ಣ ರಾಷ್ಟ್ರಗಳಾಗಿರೋದ್ರಿಂದ ಚೈನಾ ಒಡ್ಡೋ ದುಡ್ಡಿನ ಆಮಿಷ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಡೋ ಅಂತ ಕೆಲಸ ಮಾಡ್ತೀವಿ ಅಂತ ಆ ಸಣ್ಣ ರಾಷ್ಟ್ರಗಳಿಗೆ ಆಸೆ ಹುಟ್ಟಿಸಿ ಭಾರತದ ವಿರುದ್ಧ ದಂಗೆ ಏಳೋ ಹಾಗೆ ಮಾಡ್ತಾರೆ ಚೈನಾದವರು. ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು, ಇದರಿಂದ ದೊಡ್ಡ ಮಟ್ಟದ ಯುದ್ಧಗಳಾಗುತ್ತೆ, ಆ ಯುದ್ಧಗಳಲ್ಲಿ ಲಕ್ಷಾಂತರ ಜನ ಸಾಯ್ಬೇಕಾಗತ್ತೆ ಅಂತ. ಕಾಲಜ್ಞಾನ ನಿಜ ಆಗೋ ಮಾತು ಈಗ ನಡೀತಾ ಇದ್ದಾವೆ ಅನ್ನೋದಕ್ಕೆ ಇವುಗಳ ಸಾಕ್ಷಿ. ಸುಮ್ಮನೆ ಇದ್ದಂತ ಮಾಲ್ಡೀವ್ಸು ಭಾರತಕ್ಕೆ ಆಪೋಸ್ ಆಯ್ತು, ಬಾಂಗ್ಲಾದೇಶ್ ಕೂಡ ಆಪೋಸ್ ಆಗೋದಕ್ಕೆ ಶುರುವಾಗಿದೆ. ಬಾಯ್ಕಾಟ್ ಇಂಡಿಯಾ ಅನ್ನೋದು ತುಂಬಾನೇ ನಡೀತಾ ಇದೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಯಾವ ವ್ಯವಸ್ಥೆನಲ್ಲಿ ಇದ್ದೀವಿ, ಯಾವ್ದನ್ನ ಬಳಸ್ತಾ ಇದ್ದೀವಿ, ಯಾವ್ದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ, ಯಾವ ದಾರಿಗೆ ಹೋಗ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಕಷ್ಟ ಆಗೋ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಇದನ್ನೆಲ್ಲ ಎದುರಿಸೋದಕ್ಕೆ ರೆಡಿ ಆಗಿರ್ಬೇಕು. ಇಲ್ಲಿ ಯಾರನ್ನು ಎದುರಿಸ್ತಾ ಇಲ್ಲ, ಎಚ್ಚರಿಸುವಂತ ಕೆಲಸ, ನಮ್ಮ ಸುತ್ತಮುತ್ತ ಏನೇನ್ ಆಗ್ತಾ ಇದೆ ಆ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಇಂಥ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಳಿ, 4 ಜನಕ್ಕೆ ತಿಳಿಸ್ಕೊಡಿ. ನಮ್ಮ ಸುತ್ತಮುತ್ತ ಆಗ್ತಾ ಇರುವಂತ ವಿಷಯಗಳಿಗೆ ಸೋಷಿಯಲ್ ಮೀಡಿಯಾ ಕೂಡ ಒಂದು ಕಾರಣ ಆಗ್ತಾ ಇದೆ. ಬ್ಯಾಡ್ ಪೋಸ್ಟ್, ಒಂದು TRPಗೋಸ್ಕರ ಮಾಡ್ಕೊಳ್ಳುವಂತ ಒಂದು ಪೋಸ್ಟ್ ಇಂದ ಏನೇನೋ ಇಶ್ಯೂಗಳು ಕ್ರಿಯೇಟ್ ಆಗೋಗುತ್ತೆ. ಈ 2 ದೇಶಗಳ ಮಧ್ಯೆ ಬಿರುಕು ಅನ್ನೋದು ಉಂಟಾಗುತ್ತೆ ಅನ್ನೋದಕ್ಕೆ ಇವೇ ಸಾಕ್ಷಿ. ಈಗ ಮಾಲ್ಡೀವ್ಸ್ ಭಾರತದ ಮಧ್ಯೆ ಉಂಟಾಗಿರುವಂತಹ ಬಿರುಕುಗಳು ನೋಡಿರ್ಬೋದು, ಬಾಂಗ್ಲಾದೇಶ್ ಮತ್ತೆ ಭಾರತದ ಮಧ್ಯೆ ಉಂಟಾಗ್ತಾ ಇರುವಂತ ಬಿರುಕಾಗಿರ್ಬೋದು. ಇಂಥದ್ದೆಲ್ಲ ಒಂದು ಸಣ್ಣ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇರೋ ಪೋಸ್ಟ್ಗಳಿಂದ ಆಗ್ತಾ ಇದೆ. ಅದಕ್ಕೆ ಕೆಲವಷ್ಟು ದೇಶಗಳಲ್ಲಿ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ, ಅಂತ ಲಿಮಿಟ್ ಮೀರಿ ಹೊರಟೋಗಿದೆ. ಆದರೂ ಕೂಡ ಆದಷ್ಟು ಒಳ್ಳೆ ವಿಷಯಗಳನ್ನ ನಾವು ಪೋಸ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ಸಂಬಂಧಗಳು ಕ್ರಿಯೇಟ್ ಆಗ್ಬೋದು. ಇಲ್ಲಿ ಒಬ್ಬ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇಲ್ಲ, ಒಂದು TRPಗೆ ಇಲ್ಲ, ಅಧಿಕಾರದ ಆಸೆಗೆ ಕೆಟ್ಟ ಪೋಸ್ಟ್ಗಳು ಮಾಡೋದ್ರಿಂದ ದೇಶಗಳು ಒಡೆಯುತ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಆದಷ್ಟು ಒಳ್ಳೆ ದಾರಿ ಹೋಗೋಣ, 4 ಜನಕ್ಕೆ ಒಳ್ಳೆ ದಾರಿಗೆ ಕರ್ಕೊಂಬರೋ ಕೆಲಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.